4 ಜನ ಫ್ರೆಂಡ್ಸ್. ಇವರೆಲ್ಲರೂ ಸಹ ತುಂಬಾ ದೊಡ್ಡ ಕನಸನ್ನು ಕಂಡುಕೊಂಡಿರುವಂಥ ಫ್ರೆಂಡ್ಸ್. ಅದರಲ್ಲೂ ಸಹ ಒಂದು ಸ್ಪೋರ್ಟ್ಸ್ ಅಂದರೆ ಪಂಚಪ್ರಾಣ. ಅದರಲ್ಲೂ ಕಬಡ್ಡಿ ಅಂದರೆ ಕೇಳೋಂಗೆ ಇಲ್ಲ, ಒಂದು ದೊಡ್ಡ ಟೀಮನ್ನೇ ಕಟ್ಟಿರ್ತಾರೆ. ಎಸ್ ಫ್ರೆಂಡ್ಸ್, 4 ಜನ ಫ್ರೆಂಡ್ಸು ಅಥವಾ ಸಿನಿಮಾ ಬಲ್ಟಿ. ಈ ಒಂದು ಮೂವಿಯಲ್ಲಿ ತುಂಬಾ ಒಂದು ಯುನೀಕ್ ಆದ ಸೀನ್ಗಳನ್ನು ನಾವು ಕಾಣ್ಬೋದು. ಮೂವಿ ಶುರುವಾಗುತ್ತೆ. ಶುರುವಾದ ಸ್ಟಾರ್ಟಿಂಗಲ್ಲೇ ನಮಗೊಂದು ದೊಡ್ಡ ಸೀನನ್ನು ತೋರಿಸ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ 4 ಜನನು ಫ್ರೆಂಡ್ಸನ್ನು ಸಹ ಒಂದು ದೊಡ್ಡ ಪ್ಲ್ಯಾನನ್ನು ಮಾಡಿಕೊಂಡು ಯಾರನ್ನು ಒಂದು ಸಹಿಸುವಂಥ ರೀತಿಯಲ್ಲಿ ಮುಂದೆ ಹೋಗ್ತಿದ್ದಾರೆ. ಇದನ್ನು ನೋಡಿದ ಮೇಲೆ ನಮಗೂ ಸಹ ಅನ್ನಿಸ್ಬೋದು ಇದರಲ್ಲಿ ಏನೋ ಒಂದು ಟ್ವಿಸ್ಟ್ ಇದೆ ಅಂತ. ಮುಂದೆ ನೋಡಿ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಟ್ವಿಸ್ಟೇ ಕಾದಿದೆ. ಇವ್ರು 4 ಜನ ಫ್ರೆಂಡ್ಸು ಸಹ ಒಂದು ದೊಡ್ಡ ಜಾತ್ರೆಯಲ್ಲಿ ಮೀಟ್ ಆಗ್ತಾರೆ. ಈ ಒಂದು ಜಾತ್ರೆಯಲ್ಲಿ ಇವ್ರಿಗೂ ಸಹ ತುಂಬಾ ಒಂದು ಕನಸು ಕಟ್ಕೊಂಡಿರುವಂಥ ಸಿನಿಮಾ ಆಗಿದೆ ಅಂತಲೇ ಹೇಳ್ಬೋದು. ಈಗ ಇವ್ರು 4 ಜನನು ಸೇರಿ ಒಬ್ಬರನ್ನ ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದರಲ್ಲೂ ಸಹ ಯಾರೋ ಒಬ್ಬ ವ್ಯಕ್ತಿ ಬಂದು ಇವ್ರಿಗೆ ಸಪೋರ್ಟನ್ನು ಮಾಡ್ತಾರೆ. ಇವ್ರಿಗೂ ಸಹ ಒಂದು ಕ್ಷಣ ಕನ್ಫ್ಯೂಸ್ ಆಗುತ್ತೆ, ಇದೇನಪ್ಪ ಇವನು ಬಂದು ಸಪೋರ್ಟ್ ಮಾಡ್ತಿದ್ದಾನೆ ಅಂತ. ಅದನ್ನು ಸಿನಿಮಾ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ. ಈ ಒಬ್ಬ ಸ್ವಾಮೀಜಿ ಥರ ಇರುವಂಥ ವ್ಯಕ್ತಿ ಬಂದು ಸಪೋರ್ಟನ್ನು ಮಾಡ್ತಾನೆ. ಅದು ಯಾರನ್ನು ಸಹ ಅಂತಾನೆ ಇವ್ರಿಗೂ ಸಹ ತಿಳಿದಿರೋದಿಲ್ಲ. ಅದಾಗೆ ಸಹ ಇವರೆಲ್ಲರೂ ಸಹ ಹೋಗ್ತಾರೆ, ಬಟ್ಟೆಯನ್ನು ಕಟ್ಟಿಕೊಂಡು ಯಾವುದೋ ಒಂದು ಮನೆಗೆ ಸಡನ್ನಾಗಿ ನುಗ್ಗಿಬಿಟ್ಟು ಎಲ್ಲರನ್ನೂ ಸಹ ಅಲ್ಲಿರುವಂಥವನನ್ನು ಮುಗಿಸಿ ಮತ್ತೆ ರಿಟರ್ನ್ ಬರ್ತಾರೆ. ಈ ಒಂದು ಒಳಗಡೆ ಇರುವಂಥ ವ್ಯಕ್ತಿಯನ್ನೇ ಒಂದು ಅಘೋರ ಅಂತಲೂ ಸಹ ಹೇಳ್ಬೋದು. ಯಾರು ಯಾರು ಅಂತ ನಮಗೆ ಸ್ಟಾರ್ಟಿಂಗಲ್ಲೇ ಒಂದು ಕುತೂಹಲವನ್ನು ಹುಟ್ಟಿಸ್ತಾರೆ. ಹಿಂಗೆ ಮೂವಿ ಮುಂದೆ ಹೋಗುತ್ತೆ. ಮುಂದೆ ಹೋದಂಥ ಸಂದರ್ಭದಲ್ಲಿ ಇವರು ಈ ಕೆಲಸವನ್ನು ಮುಗಿಸಿ ಆ ಒಂದು ವ್ಯಕ್ತಿಯ ಬಳಿ ಬರ್ತಾರೆ. ವ್ಯಕ್ತಿಗಳ ಬಳಿ ಬಂದು ಇರುವಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೊಟ್ಬಿಟ್ಟು ಇವರು ಮತ್ತೆ ಹೋಗಿ ಆ ಒಂದು ದೇವಸ್ಥಾನದಲ್ಲಿ ಒಂದು ದೇವರು ಉತ್ಸವ ನಡೀತಿರುವಂಥ ರೀತಿಯಲ್ಲಿ ಇವರು ಒಂದು ಆಚರಣೆಯನ್ನು ಮುಂದುವರಿಸ್ತಾರೆ. ಇದಾಕಿ ಅವ್ರಿಗೆ ಒಂದು ನಮಗೆ ಕ್ಲೀವನ್ನು ಕೊಡ್ತಾರೆ, ಇದು ಯಾರಿಗೂ ಸಹ ಗೊತ್ತಾಗಬಾರ್ದು ಅಂತ. ಎಸ್ ಫ್ರೆಂಡ್ಸ್, ಹಿಂಗೆ ಹೋಗ್ತಾ ಹೋಗ್ತಾ ಮೂವಿ ನಮಗೆ ಫ್ಲ್ಯಾಶ್ ಬ್ಯಾಕಿಗೆ ಬರುತ್ತೆ. ಆ ಒಂದು ಸಿನಿಮಾ ಹೆಸರೇ ಬಂದು ಬಲ್ಟಿ 2026. ಇದಾದಮೇಲೆ ಈ ಒಂದು ಊರಲ್ಲಿ ಒಂದು ಒಳ್ಳೆ ಹೋಳಿಯನ್ನು ಆಡ್ತಾ ಇರ್ತಾರೆ ಚಿಕ್ಕ ಹುಡುಗರು. ಈ ಒಂದು ಹೋಳಿ ಆಡುವಂಥ ಸಂದರ್ಭದಲ್ಲಿ ಇವರ ಒಂದು 4 ಜನನು ಸೇರಿ ಅಲ್ಲಿರುವಂಥ ಒಂದು ಮನೆಯ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಹುಡುಗರು ಸ್ಟಾರ್ಟಿಂಗಲ್ಲಿ ಹೋಗಿ ಚಂದವನ್ನು ಕೇಳ್ತಾ ಇರ್ತಾರೆ. ಕೇಳಿದಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರೋದಿಲ್ಲ. ಇದೇ ಒಂದು ಕಾರಣಕ್ಕೆ ಇವರನ್ನು ಹೊಡೆದು ಕಳಿಸಿರ್ತಾರೆ ಚಿಕ್ಕ ಮಕ್ಕಳನ್ನ. ಅದಾಗೆ ನಮ್ಮ 4 ಜನ ಹೀರೋ ಆಗಿರುವಂಥ 4 ಜನ ಫ್ರೆಂಡ್ಸು ಬರ್ತಾರೆ. ಬಂದು ಇವ್ರ ಮನೆ ಮೇಲೆ ಅಟ್ಯಾಕನ್ನು ಮಾಡಿದಂಥ ಸಂದರ್ಭದಲ್ಲಿ ಇವರ ಒಂದು ಇನ್ಫ್ಲೂಯೆನ್ಸನ್ನು ಬಳಸಿ ಒಂದು ಪೊಲೀಸ್ ಅವರನ್ನು ಕರೆಸಿ ಇವರನ್ನು ಓಡಿಸ್ತಾರೆ. ಓಡಿಸಿದ್ರು ಸಹ ಇವರು ಯಾವುದೇ ಒಂದು ಮಾತನ್ನು ಕೇಳ್ತಿರೋದಿಲ್ಲ. ಯಾರ್ದೋ ಒಂದು ಮಾತನ್ನು ಕೇಳದೆ ಈ ಒಂದು ಪೊಲೀಸವರು ಹೋದಂಥ ಸಂದರ್ಭದಲ್ಲಿ ಮತ್ತೆ ಒಂದು ಲಾರಿಯಲ್ಲಿ ತುಂಬ ಜನ ಬರ್ತಾರೆ. ಅವರು ತಂದಂಥ ಬಾಲ್ಗಳನ್ನು, ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಹೋಳಿ ಹಬ್ಬದಲ್ಲಿ ನಾವು ಯಾವ ಥರ ಆಚರಣೆ ಮಾಡ್ತೀವಿ ಅದೇ ಥರ ಇವರ ಮನೆಯ ಸುತ್ತಮುತ್ತ ಇವ್ರ ಮನೆಗೆ ಎಲ್ಲರಿಗೂ ಸಹ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದಂಥ ಸಂದರ್ಭದಲ್ಲಿ ಇವರು ಪೊಲೀಸವರು ಮತ್ತೆ ಕರೆಸ್ಬಿಟ್ಟು ಇವ್ರ ಮೇಲೆ ಅಟ್ಯಾಕನ್ನು ಮಾಡಿಸೋದಕ್ಕೆ ಶುರು ಮಾಡ್ತಾರೆ. ಇವರು ಶುರು ಮಾಡಿದಂಥ ಸಂದರ್ಭದಲ್ಲಿ ಇವರ ಒಂದು ಸ್ಕಿಲ್ಸ್ ಇರುತ್ತಲ್ಲ, ಒಂದು ಕಬಡ್ಡಿಯ ಸ್ಕಿಲ್ಸ್, ಅದನ್ನು ಬಳಸಿ ಎಲ್ಲರೂ ಸಹ ಹಿಂದೆ ತಳ್ಳಿ ಮುಂದೆ ನುಗ್ತಾರೆ. ಈ ಒಂದು ಕ್ಯಾರೆಕ್ಟರ್ ಹೆಸರು ನೋಡೋದಾದರೆ ಒಂದು ಪಂಚಮಿ ಮತ್ತು ಪೋರ್ತಾಮರೆ ಅನ್ನೋ ಕಬಡ್ಡಿ ಟೀಮ್ ಇರುತ್ತೆ. ಇವರಿಬ್ಬರು ಮಧ್ಯೆ ತುಂಬ ರಿಸ್ಕ್ ಇರುತ್ತೆ. ರಮೇಶ್ ನಮ್ಮ ಕಥೆಯ ನಾಯಕನಲ್ಲಿ ಒಬ್ಬ, ಇನ್ನೊಬ್ಬ ಮಣಿಯಾಗಿರ್ತಾನೆ. ಮತ್ತು ಇವರಿಬ್ಬರಿಗೂ ಸಹ ಫ್ರೆಂಡ್ಸ್ ಆಗಿರುವಂಥ ಒಬ್ಬ ಕುಮಾರ್ ಹಾಗೆ ಉದಯನ್. ಇವರು 4 ಜನ ಸಹ ನಮ್ಮ ಕಥೆಯ ನಾಯಕನಲ್ಲಿ ಬರುವಂಥ ಸೀನ್ಗಳಾಗಿದೆ ಅಂತಲೇ ಹೇಳ್ಬೋದು. ಇವ್ರು 4 ಜನ ಒಂದು ಟೀಮ್ ಹೆಸರೇ ಪಂಚಮಿ ರೈಡರ್ಸ್. ಈ ಒಂದು ಮೂವಿ ಶುರುವಾದಂಥ ಸಂದರ್ಭದಲ್ಲಿ ಒಂದು ಕಬಡ್ಡಿ ಮ್ಯಾಚ್ ಅನ್ನೋದು ಶುರುವಾಗುತ್ತೆ. ಈ ಒಂದು ಕಬಡ್ಡಿ ಮ್ಯಾಚಲ್ಲಿ ಒಂದು ಯುವಾಸ್ ಕ್ಲಬ್ಬಿಂದ ಒಂದು ದೊಡ್ಡ ಮಟ್ಟದಲ್ಲಿ ಕಬಡ್ಡಿ ಟೂರ್ನಮೆಂಟ್ ನಡೀತಾ ಇರುತ್ತೆ. ಪೋರ್ತಾಮರೆ ಇದೊಂದು ಕೆಡಿಯ ಟೀಮ್ ಆಗಿರುತ್ತೆ. ಈ ಕಡೆ ಪಂಚಮಿ ರೈಡರ್ಸ್ ನಮ್ಮ ಕಥೆಯ ನಾಯಕರವರ ಟೀಮ್ ಆಗಿರುತ್ತೆ. ಇವೆರಡು ಟೀಮ್ಗಳ ಮಧ್ಯೆ ದೊಡ್ಡ ಹಣಾಹಣಿಯನ್ನೇ ನಡೆಯುತ್ತೆ. ಈ ಹಣಾಹಣಿಯಲ್ಲಿ ನಮ್ಮ ಪಂಚಮಿ ರೈಡರ್ಸ್ ವಿನ್ ಆಗ್ತಾರೆ. ವಿನ್ ಆಗೋದಲ್ಲದೆ ಎಲ್ಲರಿಗೂ ಸಹ ಒಂದು ಅಚ್ಚರಿ ಮೂಡಿಸುವ ರೀತಿಯಲ್ಲಿ ಕೊನೆಯ ರೈಡಲ್ಲಿ ಉದಯನನ್ನು ಗೆಲ್ಲಿಸ್ತಾನೆ. ಇದಾದಮೇಲೆ ನಮಗೆ ಒಂದು ಕಥೆಯ ರಿಯಲ್ ಸ್ಟೋರಿಯನ್ನು ತೋರಿಸ್ತಾರೆ. ಉದಯನ್ ಇವನೊಬ್ಬ ಮಟನ್ ಅಂಗಡಿಯಲ್ಲಿ ಕೆಲಸ ಮಾಡುವಂಥ ಹುಡುಗ. ಇವನೇ ನಮ್ಮ ಮೇನ್ ಕಥೆಯ ನಾಯಕನಾಗಿ ಕಾಣಿಸ್ಕೊತಾನೆ. ನಂತರ ಇವ್ರು 4 ಜನ ಸಹ ಫ್ರೆಂಡ್ಸನ್ನು ಮೀಟ್ ಮಾಡಿ ಒಂದೊಂದು ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಿರ್ತಾರೆ. ಹಾಗೆ ಈ ಒಂದು ಸಾಂಗು ಸಹ ಶುರುವಾಗುತ್ತೆ, ಒಂದು ಸಾಂಗು ಸಹ ಮುಂದುವರಿಯುತ್ತೆ. ನಂತರ ಒಬ್ಬ ಕಥೆಯ ನಾಯಕನಲ್ಲಿ ಒಬ್ಬ ಮಣಿ, ಇವನು ಒಬ್ಬ ಟಿಕೆಟ್ ಅಂಗಡಿಯನ್ನು ಇಟ್ಕೊಂಡಿರ್ತಾನೆ. ಆದರೆ ನಮ್ಮ ಇನ್ನೊಬ್ಬ ಕಥೆಯ ನಾಯಕಿಯಾಗಿರೋನು ರಮೇಶ್, ಅಂದರೆ ಇನ್ನೊಬ್ಬ ಕಥೆಯ ನಾಯಕನಾಗಿ ಇವನು ಯಾವುದೋ ಒಂದು ಕೆಲಸವನ್ನು ಮಾಡೋಣ ಅಂತ ಒಂದು ಪ್ಲ್ಯಾನನ್ನು ಕೊಡ್ತಾ ಇರ್ತಾನೆ. ಏನಪ್ಪ ಪ್ಲ್ಯಾನಪ್ಪ ಅಂತ ಹೇಳಿದ್ರೆ ಅದು ಒಂದು
ನ್ಯೂಸ್ ಪೇಪರ್ ಮಾಡುವಂಥ ಪ್ಲ್ಯಾನ್ ಆಗಿರುತ್ತೆ. ಅದಾಗೆ ಮುಂದುವರಿತಾ ಇನ್ನೂ ಒಂದು ಒಳ್ಳೊಳ್ಳೆ ಟೂರ್ನಮೆಂಟನ್ನು ಗೆಲ್ಲೋದಕ್ಕೆ ಶುರು ಮಾಡ್ತಾರೆ. ಒಂದು ಒಳ್ಳೆ ದುಡ್ಡನ್ನು ಸಹ ಸಂಪಾದನೆಯನ್ನು ಮಾಡ್ತಿರ್ತಾರೆ. ಅದಾಗೆ ಒಂದು ಬಂತು ಅಂತ ಸೀನ್. ಆದರೆ ಇವ್ರ ಅಮ್ಮಂಗೆ ಇಷ್ಟ ಇರೋದಿಲ್ಲ. ಅಂದ್ರೆ ನಮ್ಮ ಕಥೆಯ ನಾಯಕ ಉದಯನ ಅವ್ರ ಅಮ್ಮಂಗೆ ಒಂಥರ ಇಷ್ಟ ಇರೋದಿಲ್ಲ. ನಂತರ ನಮ್ಮ ಕಥೆಯ ನಾಯಕಿ ಎಂಟ್ರಿ ಆಗುತ್ತೆ. ಈ ಒಂದು ಎಂಟ್ರಿ ಒಂದು ಹೂ ಮಾರುವ ರೀತಿಯಲ್ಲೂ ಸಹ ನಮಗೆ ತೋರಿಸ್ತಾರೆ. ಆದರೆ ನಮ್ಮ ಕಥೆಯ ನಾಯಕಿಗೆ ಇವನ ಮೇಲೆ ಯಾವುದೇ ಒಂದು ಇಷ್ಟ ಇರೋದಿಲ್ಲ ಅಂತ ತಿಳ್ಕೊಂಡಿರ್ತಾನೆ. ಆದರೆ ಅವಳಿಗೂ ಸಹ ಅವಳೊಳಗೆ ಇಷ್ಟ ಇರುತ್ತೆ. ಆದರೆ ಅವ್ನಿಗೆ ಇನ್ನೂ ಸಹ ಹೇಳ್ತಿರೋದಿಲ್ಲ. ಈ ಒಂದು ಟೈಮ್ ಬರಲಿ ಅಂತ ಕಾಯ್ತಾ ಇರ್ತಾಳೆ. ಅವನು ಸಹ ಅವಾಗವಾಗ ಬಂದು ಹೋಗ್ತಾ ಇರ್ತಾನೆ. ಇನ್ನೊಂದು ಸೀನನ್ನು ತೋರಿಸ್ತಾರೆ. ಇದೇ ನಮ್ಮ ಮೇನ್ ಭೈರವ. ಇವನೊಬ್ಬ ಕಥೆಯ ನಾಯಕನಲ್ಲಿ ಈ ವಿಲನ್ ಆಗಿ ನಮಗೆ ಕಾಣಿಸ್ಕೊತಾನೆ ಈ ಒಂದು ಮೂವಿಯಲ್ಲಿ. ಇವನೊಂದು ಬಡ್ಡಿ ವ್ಯವಹಾರವನ್ನು ನಡೆಸ್ತಾ ಇರ್ತಾನೆ. ಅದು ಯಾವ ಥರ ಬಡ್ಡಿ ಅಂತ ಹೇಳಿದ್ರೆ ಚಂದ ಬಡ್ಡಿ, ಡೈಲಿ ಬಡ್ಡಿ, ಮಂತ್ಲಿ ಬಡ್ಡಿ, ವೀಕ್ಲಿ ಬಡ್ಡಿ, ಈ ಥರ ತುಂಬಾನೇ ಹೆಸರುಗಳನ್ನು ಇಟ್ಕೊಂಡಿರ್ತಾನೆ. ಅದರಲ್ಲೂ ಸಹ ಜಂಬೋ ಬಡ್ಡಿ ಅದು ಇದು ಅಂತ ಇಟ್ಕೊಂಡಿರ್ತಾನೆ. ಇದರಲ್ಲೂ ಸಹ ತುಂಬ ಜನರಿಗೆ ಕಾಟ ಕೊಟ್ಟು ಅವ್ರ ಮನೆಯವ್ರನ್ನ ಅವಮಾನ ಮಾಡಿ ರೀತಿಯಲ್ಲಿ ದುಡ್ಡನ್ನು ಸಂಪಾದನೆಯನ್ನು ಮಾಡ್ತಿರ್ತಾನೆ. ಕೊಡುವಂಥ 2 ಲಕ್ಷಕ್ಕೆ ಬರೋಬ್ಬರಿ 11ರಿಂದ 12 ಲಕ್ಷ, 12ರಿಂದ 20 ಲಕ್ಷವನ್ನು ಸಂಪಾದನೆಯನ್ನು ಕೇಳ್ತಾ ಇರ್ತಾನೆ. ಆದರೆ ಅವರು ಮನೆಯವರು ಒಪ್ಪೋದಿಲ್ಲ. ಅದಕ್ಕಾಗಿ ಅವ್ರಿಗೊಂದು ವಾರ್ ಮಾಡಿ ಮತ್ತೆ ಚೆನ್ನಾಗಿ ಬೈದು ಹೊಡೆದು ಅವಮಾನ ಮಾಡಿ ಅವ್ರ ಹೆಂಡತಿ ಮಕ್ಕಳು ಮುಂದೆನೇ ಅವರ ಗಂಡನಿಗೆ ಅವಮಾನ ಮಾಡಿ ಕಳಿಸ್ತಾರೆ. ಇವನ ಒಂದು ವ್ಯವಹಾರವೇ ಈ ಒಂದು ಬಡ್ಡಿ ವ್ಯವಹಾರ. ಈ ಒಂದು ಬಡ್ಡಿ ವ್ಯವಹಾರದಿಂದ ನೀವು ಒಂದು ದೊಡ್ಡ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಅದಾಗೆ ಸುತ್ತಮುತ್ತ ಅವ್ರ ಹುಡುಗರು ಸಹ ಇರ್ತಾರೆ. ಇದಾಗೆ ಮುಂದುವರಿತಾ ಸೀನ್ ಮತ್ತೆ ಅವರನ್ನು ಕರೆಸ್ತಾರೆ. ಅದೇ ರೀತಿ ತುಂಬ ಜನಕ್ಕೆ ತೊಂದರೆ ಕೊಟ್ಟು ದುಡ್ಡನ್ನು ಸಂಪಾದನೆಯನ್ನು ಮಾಡ್ತಿರ್ತಾರೆ. ಆ ಒಂದು ಸಂಪಾದನೆಯಲ್ಲಿ ಅಕ್ಕಪಕ್ಕ ತಮ್ಮ ಆಗಿರ್ಬೋದು ಮತ್ತು ಇನ್ನೊಬ್ಬ ರಾಜಕೀಯದವರಾಗಿರ್ಬೋದು ಎಲ್ಲರೂ ಸಹ ಸಪೋರ್ಟನ್ನು ಮಾಡ್ತಿರ್ತಾರೆ. ಅದಾಗೆ ನಮ್ಮ ಕಬಡ್ಡಿ ಟೀಮ್ ಮತ್ತೆ ವಾಪಸ್ಸಾಗುತ್ತೆ. ಅದೇ ಪೋರ್ತಮರೆ ಟೀಮ್. ಇದು ಸಹ ಭೈರವನ ಟೀಮ್ ಆಗಿರುತ್ತೆ. ಇವನ ಒಂದು ದೊಡ್ಡ ಒಂದು ಸಂಪಾದನೆ ಮಾಡಿರೋದಲ್ಲಿ ಇದು ಒಂದು ಟೀಮ್ ಆಗಿರುತ್ತೆ. ಇದೊಂದು ಎಲ್ಲರಿಗೂ ಸಹ ಪ್ರೈಡ್ಗಾಗಿ ಆಡುವಂಥ ಆಟ ಆಗಿರುತ್ತೆ ಈ ಒಂದು ಸಿನಿಮಾದಲ್ಲಿ. ಮತ್ತೆ ನಮ್ಗೆ ಇನ್ನೊಂದು ಸೀನನ್ನು ತೋರಿಸ್ತಾರೆ. ಅದೇ ನಮ್ಮ ಕಥೆಯ ನಾಯಕ ಹುಡುಗಿಯವರ ಅಣ್ಣ ಆಗಿರ್ತಾನೆ. ಇವನು ಈ ಒಂದು ಭೈರವನ ಹತ್ರ ಸಾಲ ಇಸ್ಕೊಂಡಿರ್ತಾನೆ. ಇದಾಗಿ ಸಹ ಅವ್ರ ಮನೆಯವ್ರ ಮುಂದೆ ಬಂದು ತುಂಬ ಅವಮಾನವನ್ನು ಮಾಡ್ತಿರ್ತಾನೆ. ಅದನ್ನು ನಮ್ಮ ಕಥೆಯ ನಾಯಕಿಯೂ ಸಹ ನೋಡ್ಕೋತಾಳೆ. ನೋಡ್ಕೊಂಡಂಥ ಸಂದರ್ಭದಲ್ಲಿ ಕ್ವಶನನ್ನು ಮಾಡಿದಾಗ ನೀನು ನಮ್ಮ ಅಕ್ಕನ ಥರ ಅಲ್ಲ, ನೀನು ನನ್ನ ತಂಗಿ ಅಂತ ಬುದ್ಧಿ ಮಾತನ್ನು ಹೇಳಿ ಕಳಿಸ್ತಾಳೆ. ನಂತರ ಈ ಒಂದು ಕಥೆ ಏನಕ್ಕೆ ಯಾವ ಥರಪ್ಪ ಅಂತ ಹೇಳಿದ್ರೆ ಇನ್ನೊಬ್ಬ ವಿಲನ್ ಅವರ ಎಂಟ್ರಿ ಆಗುತ್ತೆ. ಈ ಒಂದು ವಿಲನ್ನೇ ಸೋಡಾ ಬಾಬು. ಈ ಒಂದು ಸೋಡಾ ಬಾಬು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಬಡ್ಡಿಯನ್ನು ಇವನು ಸಹ ಒಂದು ವ್ಯವಹಾರವನ್ನು ಮಾಡ್ತಿರ್ತಾನೆ. ಅದರ ಮೇನ್ ಆಗಿರೋ ಒಂದು ಸೋಡಾವನ್ನು ಮಾಡುವಂಥ ಕಂಪನಿ ಆಗಿರುತ್ತೆ. ಆದರೆ ಇವನ ಒಂದು ಬಡ್ಡಿ ವ್ಯವಹಾರ ಯಾವ ಥರ ಅಂತ ಹೇಳಿದ್ರೆ ಒಂದು ಕಾಲೇಜ್ ಸ್ಟೂಡೆಂಟಿಗೆ ದುಡ್ಡನ್ನು ಕೊಟ್ಬಿಟ್ಟು ಇಸ್ಕೊಳ್ಳೋದು. ಅವನ ಒಂದು ಬಲಗೈ ಬಂಟನು ಸಹ ಇರ್ತಾನೆ. ಇವನು ಕಾಲೇಜ್ ಹುಡುಗರಿಗೆ 10,000 ಕೊಟ್ಟು 7,000 ಇಸ್ಕೊಂಡು 7,000 ಕೊಟ್ಟು 10,000 ಇಸ್ಕೊಳ್ಳೋದು ಈ ಥರ ಒಂದು ಕಲೆಕ್ಟನ್ನು ಮಾಡ್ತಿರ್ತಾನೆ. ಆದರೆ ಇವರ ಒಂದು ಬಡ್ಡಿ ವ್ಯವಹಾರ 5,000ಕ್ಕಿಂತ ಮೇಲೆ ದಾಟ್ತಿರೋದಿಲ್ಲ. ಇವರ ಎಲ್ಲರೂ ಸಹ ಇವನ ಒಂದು ಸೋಡಾ ಬಾಬು ಅವರ ಬಲ ಆಗಿರುತ್ತೆ. ನಂತರ ಇವರೆಲ್ಲರೂ ಸಹ ಒಂದು ಪ್ಲ್ಯಾನನ್ನು ಮಾಡಿ ಭೈರವನ ಕಾರನ್ನು ಎತ್ತಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಇದಾಗ ಈ ಒಂದು ಸೀನನ್ನು ಕಟ್ ಮಾಡಿದ್ರೆ ನಮ್ಮ ಒಂದು ಹೋಟೆಲ್ ಸೀನನ್ನು ತೋರಿಸ್ತಾರೆ. ಇಲ್ಲಿ ನಮ್ಮ ಪೋರ್ತಮರೆ ಕಥೆಯ ನಾಯಕನವರ ಟೀಮ್ ಆಗಿರುತ್ತೆ. ಇನ್ನೊಂದು ಕಡೆ ಈ ಪಂಚಮಿ ರೈಡರ್ಸ್ ಅವರ ಟೀಮ್ ಆಗಿರುತ್ತೆ. ಇವೆರಡು ಟೀಮ್ಗಳ ಮಧ್ಯೆ ಹಣಾಹಣಿಯನ್ನೇ ನಡೆಯುತ್ತೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಅವರ ಒಂದು ಸೋಲ್ಸಿರೋ ಕಾರಣದಿಂದ ಇವ್ರ ಮೇಲೆ ಒಂದು ದ್ವೇಷವನ್ನು ಕಾರಿಸಬೇಕು ಅಂತ ತುಂಬಾ ಇವರೆಲ್ಲರಿಗೂ ಸಹ ಹೊಡೆದು ಕಳಿಸ್ಬೇಕು ಅಂತ ಪ್ಲ್ಯಾನನ್ನು ಮಾಡ್ತಾರೆ ಪೋರ್ತಮರೆ ಟೀಮ್ ಅವರು. ಆದರೆ ಈ ಒಂದು ಯಾವುದೇ ವಿಷಯ ಭೈರವನಿಗೆ ಗೊತ್ತಿರೋದಿಲ್ಲ. ಆದರೆ ನಮ್ಮ ಕಥೆಯ ನಾಯಕರು ಅವರು ಕೇಳಬೇಕಲ್ಲ, 4 ಜನ ಫ್ರೆಂಡ್ಸ್ಗಳು ಸೇರಿ ಇಲ್ಲಿರೋ ಎಲ್ಲರಿಗೂ ಸಹ ಒಂದು ಬುದ್ಧಿ ಮಾತನ್ನು ಹೇಳೋ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಜಗಳವನ್ನು ಆಗುತ್ತೆ. ಈ ಒಂದು ಜಗಳದಲ್ಲಿ ಇವರು ಬೇಕು ಅಂತ ಕೆಣಕಿರೋದಿಲ್ಲ. ಅವರೇ ಬಂದು ಊಟವನ್ನು ಬಡಿಸುವಂಥ ಸಂದರ್ಭದಲ್ಲಿ ಕೆಣಕ್ತಾರೆ. ಆವಾಗ ಅದೇ ದೊಡ್ಡ ಸೀನನ್ನೇ ನಡೆಯುತ್ತೆ. ಈ ಒಂದು ಸೀನೆಲ್ಲ ನಡೆದ್ಮೇಲೆ ಇವರು ಸಹ ಒಂದು ಪ್ಲ್ಯಾನನ್ನು ಮಾಡ್ಕೊಂಡು ಎಲ್ಲರನ್ನೂ ಸಹ ಹೊಡೆದು ಕಳಿಸ್ತಾರೆ. ಮತ್ತು ಯಾವ ಥರ ಅಂತ ಹೇಳಿದ್ರೆ 4 ಜನ ಫ್ರೆಂಡ್ಸ್ಗಳು ಸೇರಿ ಹೊಡೆದು ಕಳಿಸಿದಾಗ ನಂತರ ಇದನ್ನು ಸುಮ್ಮನೆ ಬಿಡಬಾರ್ದು ಅಂತ ಭೈರವನ ಮನೆ ಕಡೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಭೈರವನ ಅವರ ಮನೆಗೂ ಸಹ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ನಮ್ಮ ಕಥೆಯ ನಾಯಕನ ಇನ್ನೊಬ್ಬ ಕಥೆಯ ನಾಯಕ ಇರ್ತಾನಲ್ಲ, ಅದೇ ಕ್ಯಾಪ್ಟನ್ ಆಗಿರ್ತಾನಲ್ಲ ನಮ್ಮ ಪಂಚಮಿ ರೈಡರ್ಸ್ ಟೀಮ್ಗೆ, ಅವನೇ ಒಂದು ಬಂದು ಕೇಳ್ತಾನೆ, ಏನಕ್ಕೆ ಹಿಂಗೆಲ್ಲ ಮಾಡಿದ್ರಿ ನೀವು, ಏನಕ್ಕೆ ಈ ಥರ ಎಲ್ಲ ಮಾಡಿದ್ರಿ, ಮತ್ತು ನಮಗೆ ಇನ್ನೂ ಯಾರ್ಯಾರು ಇದ್ದಾರೆ ಕಳಿಸಿ, ಎಲ್ಲರನ್ನೂ ಹೊಡೆದು ಕಳಿಸ್ತೀವಿ ಅಂತ ವಾರ್ನನ್ನು ಮಾಡ್ತಾರೆ. ಹಾಗೆ ಇವನು ಭೈರವ ಚಾಳಾಕ್ ನನ್ನ ಮಗ ಏನಕ್ಕಪ್ಪ ಅಂತ ಹೇಳಿದ್ರೆ ಕೂರಿಸ್ಬಿಟ್ಟು ಎಲ್ಲರಿಗೂ ಸಹ ನೀವೆಲ್ಲನೂ ನಮ್ಮ ಟೀಮಲ್ಲಿ ಆಡಬೇಕಾಗಿರುತ್ತೆ, ಇದ್ಯಾವುದು ವಿಷಯ ನನಗೆ ಗೊತ್ತಿರಲಿಲ್ಲ, ಆದರೆ ಈಗ ಹೇಳ್ತೀನಿ ಕೇಳಿ, ನೀವು ಬೇರೆ ಟೀಮ್ ನಿಮ್ಗೆ ಎಷ್ಟು ಕೊಟ್ಟಿದ್ರು ಅದಕ್ಕಿಂತ ಜಾಸ್ತಿ ನಿಮಗೆ ಕೊಡ್ತೀನಿ, ನಮ್ಮ ಟೀಮಲ್ಲಿ ಆಡ್ತೀರಾ ಅಂತ ಕ್ವಶನನ್ನು ಕೇಳ್ತಾನೆ. ಆದರೆ ಈ ನನ್ನ ಮಗ ರಮೇಶ್
ರಮೇಶ ಒಪ್ಕೊಬಿಡ್ತಾನೆ. ಒಪ್ಕೊಂಡಂಥ ಸಂದರ್ಭದಲ್ಲಿ ಇವ್ರು ಯಾರಿಗೂ ಸಹ ಒಪ್ಪಿಗೆ ಇರೋದಿಲ್ಲ. ಆದರೆ ಇಬ್ಬರು ಸಹ ಒಪ್ಕೊಬಿಡ್ತಾರೆ. ಮಣಿ ಮತ್ತು ಉದಯನ್ ಒಪ್ಕೊಳ್ಳೋದಿಲ್ಲ. ಆದರೂ ಸಹ ಕೊನೆಗೆ ಇವನ ಮಾತು ಕೊಟ್ಟಿರೋದ್ರಿಂದ ಇವರು ಆಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಸೋಡಾ ಬಾಬುರವರಿಗೆ ಕೊಟ್ಟಂಥ ಮಾತನ್ನು ಮುರಿತಾರೆ. ಈ ಕಡೆ ಇವನ್ ಕಡೆ ಭೈರವನ್ ಕಡೆ ನಿಲ್ತ್ಕೋತಾರೆ. ನೆಕ್ಸ್ಟು ಜೀಮಾ, ಇವಳ್ದು ಸಹ ಎಂಟ್ರಿ ಆಗುತ್ತೆ. ಇದು 3ನೇ ಕಥೆಯ ನಾಯಕ್ ವಿಲನ್ನ ಎಂಟ್ರಿ. ಇವಳ್ದು ಸಹ ಒಂದು ಬಡ್ಡಿ ವ್ಯವಹಾರ ಅನ್ನೋದು ನಡೀತಾ ಇರುತ್ತೆ. ಆದರೆ ಇವಳ ಟಾರ್ಗೆಟ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡುವಂಥ ಹುಡುಗಿಯರಿಗೆ ಸಾಲವನ್ನು ಕೊಟ್ಟು ಕಲೆಕ್ಟ್ ಮಾಡ್ತಾ ಇರೋದು. ಇದರಲ್ಲೂ ಸಹ ಏನಾದ್ರು ಹಿಂದಿರುಗಿದ್ರೆ ಇವಳದೇ ಒಂದು ಡಿಫ್ರೆಂಟ್ ಆದ ಹ್ಯಾಂಗಲ್ ಇರುತ್ತೆ. ಎಲ್ಲರಿಗೂ ಸಹ ಬುದ್ಧಿ ಕಲಿಸುವಂಥ ಹ್ಯಾಂಗಲ್. ಆದರೆ ಇವಳಿಗೂ ಸಹ ಸೋಡಾ ಬಾಬುಗೂ ಒಂದು ತುಂಬಾನೇ ಕ್ಲಾಶ್ ಇರುತ್ತೆ. ಈ ಕಡೆ ಭೈರವನ್ ಕಡೆಗೂ ಸಹ ಕ್ಲಾಶ್ ಇರುತ್ತೆ. ಇವರು 3 ಜನನು ಸಹ ವಿಲನ್ ಆಗಿರ್ತಾರೆ. ಒಬ್ರಿಗೆ ಕೊಂಡ್ರೆ ಒಬ್ರಿಗೆ ಆಗ್ತಿರೋದಿಲ್ಲ. ಇದೆಲ್ಲದರ ಮಧ್ಯೆ ಕಬಡ್ಡಿ ಮ್ಯಾಚ್ ಅನ್ನೋದು ಶುರು ಆಗುತ್ತೆ. ಇದರಲ್ಲಿ ಈ ಕಡೆ ಪಂಚಮಿ ರೈಡರ್ಸ್ ಕಡೆ ಉದಯನ್ ಅವರು ಇದ್ದಂಥ ಸಂದರ್ಭದಲ್ಲಿ, ಆದರೆ ಈಗ ಈ ಕಡೆ ಭೈರವನ್ ಟೀಮಲ್ಲಿ ಪೋರ್ತಮರಿ ಟೀಮ್ಗೆ ಆಡಬೇಕಾಗಿರುತ್ತೆ. ಆ ಒಂದು ಕಥೆಯ ನಾಯಕನ ಮಾತು ಕೇಳ್ಕೊಂಡು ಎಲ್ಲರಿಗೂ ಸಹ ದುಡ್ಡನ್ನು ಸಿಗುತ್ತೆ ಅಂತ ಈ ಕಡೆ ನಮ್ಮ ಕಥೆಯ ನಾಯಕನು ಸಹ ಇಲ್ಲಿಗೆ ಬಂದಿರ್ತಾಳೆ. ಇದನ್ನು ನೋಡಿದಂಥ ನಮ್ಮ ಕಥೆಯ ನಾಯಕ ಆಡೋದನ್ನೇ ಮರೆತುಬಿಟ್ಟು ಅವಳನ್ನೇ ನೋಡ್ತಾ ನಿಂತ್ಕೊಬಿಡ್ತಾನೆ. ಇದ್ಯಾಕೆ ಇವಳು ಇಲ್ಲಿ ಬಂದಿದ್ದಾಳೆ ಅಂತ ತುಂಬಾನೇ ಕನ್ಫ್ಯೂಸಲ್ಲಿ ಇರ್ತಾನೆ. ನಂತರ ಹಂಗೆ ಆಟ ಮುಂದುವರಿತಾ ಸೋಲೋ ಟೈಮು ಸಹ ಬಂದ್ಬಿಡುತ್ತೆ. ಆದರೆ ನಮ್ಮ ಕಥೆಯ ನಾಯಕ ಕೇಳಬೇಕಲ್ಲ, ಕೊನೆಗೂ ಸಹ ಓಡೋದೆಲ್ಲರನ್ನು ಮಲಗಿಸಿ ಗೆಲ್ಲಿಸ್ತಾನೆ. ಕೊನೆಗೆ ಈ ಕಡೆ ಅವ್ರ ಅಣ್ಣನೂ ಸಹ ಸೋತೋಗ್ತಾನೆ, ಬೇರೆ ಟೀಮಲ್ಲಿ ಇದ್ದಂಥವನು. ಈ ಕಡೆ ನಮ್ಮ ಭೈರವನ್ ಟೀಮು ಸಹ ಗೆಲ್ಲುತ್ತೆ. ಆದರೆ ಇವ್ರಿಗೆ ಈ ಭೈರವ ಈ ಥರ ಅನ್ನೋದು ಗೊತ್ತಿರೋದಿಲ್ಲ. ಆದರೆ ಉದಯನಿಗೆ ಡೌಟ್ ಇರುತ್ತೆ. ಸೋಡಾ ಬಾಬುರವರಿಗೆ ಕೊಟ್ಟಂಥ ಮಾತನ್ನು ಮುರಿದ್ಬಿಟ್ಟು ಸಹ ಇವನು ಪೋರ್ತಮರಿ ಟೀಮಲ್ಲಿ ಆಡಿ ಗೆಲ್ಲಿಸ್ತಾನೆ ನಮ್ಮ ಕಥೆಯ ನಾಯಕನಾಗಿರುವ ಉದಯನ್. ಆಗ ಹಿಂಗೆ ಸಿನಿಮಾ ಮುಂದುವರಿತಾ ಇವನಿಗೂ ಸಹ ಎಲ್ಲರೂ ಕೊಂಡಾಡ್ತಾರೆ ಉದಯನನ್ನ. ನಂತರ ಎಲ್ಲರಿಗೂ ಸಹ ಇದೊಂದು ದೊಡ್ಡ ಗೆಲುವೇ ಆಗಿರುತ್ತೆ. ನಂತರ ಈ ಕಡೆ ನಮ್ಮ ಕಥೆಯ ನಾಯಕನು ಸಹ ಈ ಒಂದು ಹೀರೋನ ಬಳಿ ಮಾತಾಡಬೇಕು ಅಂತ ಕಾಯ್ತಾ ಇರ್ತಾಳೆ. ಈ ಕಡೆ ನಮ್ಮ ಕಥೆಯ ನಾಯಕನು ಸಹ ಕಾಯ್ತಾ ಇರ್ತಾನೆ. ನಂತರ ಇಬ್ಬರು ಸಹ ಮಾತಾಡ್ತಾರೆ. ಈಗ ಗೊತ್ತಾಗುತ್ತೆ ಇಬ್ರಿಗೂ ಲವ್ ಇದೆ ಅಂತ. ಆದರೆ ನಮ್ಮ ಕಥೆಯ ನಾಯಕನು ಸಹ ಹೇಳ್ತಾಳೆ, ನಾನೇನು ಮ್ಯಾಚ್ ನೋಡೋಕೆ ಬರಲಿಲ್ಲ, ನಾನೇನು ನೀವು ನನ್ನ ಫ್ರೆಂಡ್ ನೋಡೋಕೆ ಬರಲಿಲ್ಲ, ನಾನು ನೋಡೋಕೆ ಬಂದಿದ್ದೆ ಮ್ಯಾಚು. ಆದರೆ ನೀನು ನನ್ನೇನು ನೋಡೋಕೆ ಬರ್ತಿದ್ದೆ ಅಂತ ನನಗೂ ಗೊತ್ತು, ನೀನೇನು ಚಿಕನ್ ಕೊಡೋಕ್ಕೆ ಬರ್ತಿರ್ಲಿಲ್ಲ ಅಂದ್ಬಿಟ್ಟು ಕಿಚಾಯಿಸ್ತಾಳೆ. ಹಾಗೆ ಇಬ್ರಿಗೂ ಸಹ ಗೊತ್ತಾಗುತ್ತೆ ಪ್ರೀತಿಸ್ತಿದ್ದಾರೆ ಅಂತ. ನೆಕ್ಸ್ಟ್ ನಮ್ಮ ಭೈರವನನ್ನು ತೋರಿಸ್ತಾರೆ. ಆದರೆ ಇವನ ಗಾಡಿಯನ್ನು ಕದ್ಕೊಂಡು ಸೋಡಾ ಬಾಬು ಅನ್ನೋ ಒಂದು ಸೀಸನ್ನ ಮಾಡಿರ್ತಾರೆ. ಇವರೆಲ್ಲರಿಗೂ ಸಹ ನಿಮ್ಮಿಂದನೇ ಆಗಿದ್ದು, ನೀವೇ ತರಬೇಕು ಅಂತ ವಾರ್ನನ್ನು ಮಾಡ್ಬಿಟ್ಟು ಕಳಿಸ್ತಾರೆ. ಈ ಕಡೆ ಸೋಡಾ ಬಾಬುರವರ ಬಳಿ ಕೇಳೋದಕ್ಕೆ ರಮೇಶ್ ಬರ್ತಾನೆ. ಇವನು ಬಂದಂಥ ಸಂದರ್ಭದಲ್ಲಿ ಇವನಿಗೂ ಸಹ ತುಂಬಾನೇ ಹೊಡೆದು ಬಹುಮಾನವನ್ನು ಮಾಡ್ತಾ ಇರ್ತಾನೆ ಸೋಡಾ ಬಾಬು. ಆದರೆ ಇವರು ಎಲ್ಲರೂ ಫ್ರೆಂಡ್ಸ್ ಕೇಳಬೇಕಲ್ಲ ಇವನ ಮಾತನ್ನು, ಎಲ್ಲರಿಗೂ ಸಹ ಇಲ್ಲೂ ಸಹ ಹೊಡೆದು ದೊಡ್ಡ ಕ್ಲಾಶೇ ಆಗುತ್ತೆ. ಈ ಕಡೆ ಭೈರವನಿಗೂ ಸಹ ಬಿಡದೆ ಈ ಕಡೆ ಸೋಡಾ ಬಾಬುರವರಿಗೆ ಎಲ್ಲರಿಗೂ ಸಹ ಹೊಡೆದು ಬುದ್ಧಿಯನ್ನು ಕಲಿಸ್ಬಿಟ್ಟು ಅವನು ಒಂದು ಗಾಡಿ ಕಿತ್ಕೊಂಡೋಗಿರೋದು ನಮ್ಮಿಂದ ಅಂತ ಗೊತ್ತಾಗಿದ್ದ ತಕ್ಷಣ ಇವನು ಆ ಒಂದು ಗಾಡಿಯನ್ನು ತಗೊಂಡೋಗಿ ಭೈರವನಿಗೆ ತಲುಪಿಸೋದಕ್ಕೆ ಮುಂದೆ ಬರ್ತಾರೆ. ಆದರೆ ಇವ್ರು ಯಾರಿಗೂ ಸಹ ಇನ್ನೂ ಗೊತ್ತಿರೋದಿಲ್ಲ ಭೈರವ ಇವ್ರ ಜೊತೆನೇ ಆಟ ಆಡ್ತಿರ್ತಾನೆ ಅಂತ. ಹಾಗೆ ಆದರೂ ಸಹ ಇವನು ಕೇಳದೆ ಮಾತನ್ನ ಎಲ್ಲ ಗಾಡಿನೂ ಸಹ ತಗೊಂಡೋಗಿ ಭೈರವನಿಗೆ ಇವನು ಸೀಸ್ ಮಾಡಿದಂಥ ಗಾಡಿಗಳನ್ನ ತಗೊಂಡೋಗಿ ಕೊಡ್ತಾನೆ. ನಂತರ ಈ ಒಂದು ಭೈರವನಿಗೆ ದೊಡ್ಡ ಒಂದು ಬಲವನ್ನೇ ಸಿಕ್ಕಂತಾಗುತ್ತೆ. ಈ ಭೈರವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು 2 ಗಾಡಿಗಳು ಬೇರೆ ಕಡೆ ಇದೆ, ನೀವೇ ತರಬೇಕು ಅಂತ ವಾರ್ನನ ಮಾಡಿ ಕಳಿಸ್ತಾನೆ. ಆಗ ನನಗೆ ಈ ಗಾಡಿ ಏನು ಬೇಡ, ನೀವೇ ಇಟ್ಕೊಳ್ಳಿ ಅಂದ್ಬಿಟ್ಟು ಗಿಫ್ಟಾಗಿ ಕೊಡ್ತಾನೆ. ಆದರೆ ಅವ್ರಿಗೆ ಇನ್ನೂ ಸಹ ಗೊತ್ತಿರೋದಿಲ್ಲ ಇವನು ಭೈರವ ದೊಡ್ಡ ಆಟವನ್ನೇ ಆಡ್ತಿದ್ದಾನೆ ಅಂತ. ಆದರೆ ಅವ್ರು ಯಾರೂ ಸಹ ನಮ್ಮದೇ ಎಲ್ಲನೂ ಸಹ ಇಸ್ಕೊಂಡೋಗಿ ಈ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕ್ತಾರೆ. ಇದನ್ನು ನಮ್ಮ ಕಥೆಯ ನಾಯಕನು ಸಹ ನೋಡ್ಕೊಬಿಡ್ತಾಳೆ. ಇವರೆಲ್ಲರಿಗೂ ಸಹ ಹೊಡೆದು ಬಡ್ದು ಗಾಡಿಯನ್ನು ಕಿತ್ಕೊಂಡು ಹೋಗೋದು, ಮತ್ತು ಇವ್ನ ಗಾಡಿಗಳೆಲ್ಲೆಲ್ಲ ಸೀಸ್ ಆಗಿದೆ ಎಲ್ಲನೂ ಸಹ ತಗೊಂಡೋಗಿ ಇವನಿಗೆ ಒಪ್ಪಿಸೋದು, ಈ ಥರವನ್ನು ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾರೆ. ಈ ಕಡೆ ಭೈರವನು ಸಹ ಇವನನ್ನು ತುಂಬಾನೇ ಚೆನ್ನಾಗಿ 4 ಜನನನ್ನು ಸಹ ನೋಡ್ಕೋತಾ ಇರ್ತಾನೆ. ಆದರೆ ಅವ್ರಿಗೆ ಇನ್ನೂ ಸಹ ಗೊತ್ತಿರೋದಿಲ್ಲ ಈ ಕಡೆ ನಮ್ಮ ಕಥೆಯ ನಾಯಕಿ ಕಾಯ್ತಾ ಇರ್ತಾಳೆ ಅಂತ. ಆದರೆ ಒಂದು ದಿನ ಇವನು ಹೊಡೆದು ಬಡ್ದು ಮಾಡುವಂಥ ರೀತಿಯಲ್ಲಿ ಗೊತ್ತಾಗುತ್ತೆ. ಈ ಕಡೆ ಲ್ಯಾಂಡು ಸಹ ಸೋಡಾ ಬಾಬು ಕಡೆ ಆಗುತ್ತೆ. ಈ ಜೀಮಾ ಮತ್ತು ಲ್ಯಾಂಡು ಇವನಿಗೆ ಆಗಿದಾಗ ಈ ಕಡೆ ಅವ್ರ ಅಣ್ಣಂಗೂ ಸಹ ತುಂಬಾನೇ ಅವಮಾನವನ್ನು ಮಾಡ್ತಾ ಇರ್ತಾರೆ. ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ದುಡ್ಡನ್ನು ಕಲೆಕ್ಟ್ ಮಾಡೋದಕ್ಕೆ ಮನೆ ಮುಂದೆ ಬಂದಿರ್ತಾರೆ. ಅದು ಸಹ ಇವ್ರ ಅಣ್ಣ ಅಂತಲೇ ಇವನಿಗೆ ನಮ್ಮ ಕಥೆಯ ನಾಯಕ ಉದಯನಿಗೆ ಗೊತ್ತಿರೋದಿಲ್ಲ. ಆದರೆ ಇವನಿಗೆ ಗೊತ್ತಿರುತ್ತೆ, ಇವನು ಇದೇ ಕಾರಣಕ್ಕೆ ನನ್ನ ನೋಡ್ತಾ ಇದ್ದಾರೆ, ನಂಗೆ ಅವಮಾನ ಆಗೋಯ್ತು ಅಂತ. ಇವನು ಭೈರವನ ಹತ್ರನೇ ದುಡ್ಡು ಇಸ್ಕೊಂಡು ತುಂಬ ಆಟ ಆಡ್ತಿರೋದು. ಇವರೆಲ್ಲರಿಗೂ ಸಹ ಹೋಗ್ತಿರುವಂಥ ಸಂದರ್ಭದಲ್ಲಿ ಹೋಗಿ ಗಾಡಿಗೆ ನುಕ್ಕೊಬಿಡ್ತಾನೆ ಅವನೇ. ಇವ್ರ ಅಣ್ಣಂಗೂ ಸಹ ಅವಮಾನ ಆಗಿ ಕಾಲನ್ನು ತೆಗೆಯುವಂಥ ಸಂದರ್ಭ ಬರುತ್ತೆ. ಈಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರುವಂಥ ನಮ್ಮ ಕಥೆಯ ನಾಯಕಿ ಅವರ ಅಣ್ಣ, ಅಲ್ಲೂ ಸಹ ಅವಳು ಬಂದು ತುಂಬಾನೇ ಹೊಳ್ತಾ ಇರ್ತಾಳೆ. ಅಲ್ಲಿಗೂ ಸಹ ಉದಯನ್ ಒಬ್ಬ ಬರ್ತಾನೆ.
ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಅವನ ಅಣ್ಣ ಅಂತ ಗೊತ್ತಾಗುತ್ತೆ. ಗೊತ್ತಾಗಿ ಮನೆಗೆ ಬಂದು ತುಂಬಾನೇ ಅಳ್ತಾನೆ. ಅವ್ರ ಫ್ರೆಂಡ್ಸ್ ಎಲ್ಲರ ಜೊತೆ ಹೇಳ್ಕೊಂಡು ಅಳ್ತಾನೆ. ನಾನು ಇನ್ನೆಲ್ಲ ಈ ಕೆಲಸ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ನಂತರ ಇವನು ಕೇಸನ್ನು ಸಹ ಹಾಕ್ತಾಳೆ ಇವಳು. ಕೇಸನ್ನು ಹಾಕಿದಂಥ ಸಂದರ್ಭದಲ್ಲಿ ಇವನು ಮತ್ತೆ ರಿಟರ್ನ್ ಮಾತಾಡೋದಕ್ಕೆ ಕರ್ಕೊಂಡು ಹೋಗ್ತಾನೆ ನಮ್ಮ ರಮೇಶ. ಅವನೇನು ಮಾತಾಡೋಕೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಇದನ್ನೆಲ್ಲನೂ ಕೇಸ್ ವಾಪಸ್ ತಗೋಬೇಕು, ಈ ಕಡೆ ಉದಯನ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ಸೋದಕ್ಕೆ ಹೋಗ್ತಾನೆ. ಅಲ್ಲೂ ಸಹ ನಮ್ಮ ಕಥೆ ಏನಾಕಿ ಬೇಡ ಅಂತ ತಡೀತಾನೆ ನಮ್ಮ ಉದಯನ್. ಆದರೂ ಸಹ ಅವಳನ್ನು ಮಾತನ್ನು ಕೇಳದೆ ಹೋಗಿ ಭೈರವನ ಹತ್ರ ನಿಂತ್ಕೊಬಿಡ್ತಾಳೆ. ನಿಂತ್ಕೊಂಡಂಥ ಸಂದರ್ಭದಲ್ಲಿ ನಾವು ಕೇಸ್ ತಗೊಳ್ಳೋದಿಲ್ಲ, ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಆವಾಜನ್ನು ಸಹ ಹಾಕ್ಬಿಡ್ತಾಳೆ. ಹಾಕ್ದಂಥ ಸಂದರ್ಭದಲ್ಲಿ ಭೈರವನ ಬಲಗೆ ಬಂಟ ಬಿಡೋದಿಲ್ಲ. ಬಿಡದಿರೋ ಅವಳ ಕೈನ ಇಟ್ಕೊಂಡು ಎಳಿತಾ ಇರ್ತಾನೆ. ಆದರೆ ನಮ್ಮ ಉದಯನ್ ಕೇಳಬೇಕಲ್ಲ, ತಡಿದಾನೆ. ಹೋಗಿ ಇವಳು ಹುಡುಗಿ ತೊಂದರೆ ಆಗ್ತಿರೋದನ್ನು ಕೈಯನ್ನು ಹಿಡಿದ್ಬಿಟ್ಟು ಜೋರಾಗಿ ಎಳಿತಾನೆ, ತಳ್ತಾನೆ. ಆದರೆ ಇವನು ಮಾತನ್ನೇ ಕೇಳ್ತಾ ಇರೋದಿಲ್ಲ. ಮತ್ತೆ ಬಿಡು ಅಂದಷ್ಟೇ ಬಿಟ್ಬಿಡ್ತಾನೆ. ಆದರೆ ನಮ್ಮ ಕಥೆ ಏನಾಯ್ಕೆ ಅದನ್ನೇ ತಪ್ಪು ತಿಳ್ಕೊಡ್ತಾನೆ. ಆದರೆ ನಮ್ಮ ಕಥೆ ಏನಾಯ್ಕೆ ಎಲ್ಲರಿಗೂ ಸಹ ಹೊಡೆದು ಕಳಿಸ್ತಾ ಇರ್ತಾನೆ. ಇದೇ ಒಂದು ಸಂದರ್ಭದಲ್ಲಿ ಅವನಿಗೂ ಸಹ ಏಟ್ ಬಿದ್ದುಬಿಡುತ್ತೆ. ಎಲ್ಲರೂ ಸಹ ಅಲ್ಲಿಂದ ದೌಡಾಗಿ ಬಂದ್ಬಿಡ್ತಾರೆ. ಬಂದ ಸಂದರ್ಭದಲ್ಲಿ ಇವ್ರು ಹುಡುಗಿನೂ ಸಹ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಇನ್ನು ಮುಂದೆ ನಾನು ನಿನ್ನ ಜೊತೆ ಇರ್ತೀನಿ, ಯಾವುದೇ ಒಂದು ಭಯ ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ನಂತರ ಇಲ್ಲಿಂದ ನೋಡಿ ಫ್ರೆಂಡ್ಸ್, ದೊಡ್ಡ ವೈರವತ್ವನೇ ಸೃಷ್ಟಿಯಾಗುತ್ತೆ. ಈ ಕಡೆ ಭೈರವ, ಈ ಕಡೆ ಸೋಡಾ ಬಾಬು, ಈ ಕಡೆ ಜೀಮಾ, ಎಲ್ಲರ ಕಡೆನೂ ಸಹ ಇವ್ರ ಕಣ್ಣು ತಿರುಗುತ್ತೆ ಇವರ ಒಂದು ಎಲ್ಲನೂ ಮುಗಿಸ್ಬೇಕು ಅಂತ. ಭೈರವ ತುಂಬ ರೊಚ್ಚಿಗೆದ್ದಿದ್ದಾನೆ ಅವರೆಲ್ಲರನ್ನೂ ಸಹ ಮುಗಿಸ್ಬೇಕು ಅಂತ. ಆದರೆ ಅವನ ಒಂದು ಕನಸು ನನಸಾಗುವಂಥ ಸಂದರ್ಭ ಬರ್ತಿರುತ್ತೆ, ಅದಕ್ಕೆ ಸುಮ್ಮನೆ ಇರ್ತಾನೆ. ಈ ಕಡೆ ನಮ್ಮ ರಮೇಶ ಜೀಮಾ ಬಳಿ ಬರ್ತಾರೆ ಮಾತಾಡೋದಕ್ಕೋಸ್ಕರ. ನೀವು ನಮ್ಮೆಲ್ಲರನ್ನೂ ಕಾಪಾಡಬೇಕು, ನೀವು ಹೇಳ್ದಂಗೆ ಕೇಳ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊರಟೋಗ್ತಾನೆ. ಈ ರಮೇಶ ಹೋಗಿದ ತಕ್ಷಣ ಎಲ್ಲರೂ ಸಹ ಶಾಕ್ ಆಗ್ತಾರೆ. ಆದರೆ ಅವ್ನಿಗೆ ಇನ್ನೂ ಸಹ ಗೊತ್ತಿರೋದಿಲ್ಲ. ನಂತರ ಇದೇ ಒಂದು ಸಂದರ್ಭದಲ್ಲಿ ಸೋಡಾ ಬಾಬುರವರು ಅವ್ನು ಮುಗಿಸೋದಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಾಗಿ ಅವನು ಸಹ ಮುಗಿಸೋದಕ್ಕೆ ಹೋಗಿರ್ತಾರೆ. ಇದೇ ಮೊದಲನೇ ಸೀನಲ್ಲಿ ನೀವು ನೋಡಿದಂಥ ಟ್ವಿಸ್ಟ್ ಆಗಿರುತ್ತೆ. ನಂತರ ಸೋಡಾ ಬಾಬುನು ಮುಗ್ದೋಗ್ತಾನೆ. ಈ ಕಡೆ ನಮ್ಮ ಕಥೆಯ ನಾಯಕ 4 ಜನನು ಸಹ ಬೇರೆ ಕಡೆ ಪರಾರಿಯಾಗಿದ್ದಾರೆ. ಭೈರವ ಹೊಡೆಯೋದಕ್ಕೆ ಬರ್ತಿದ್ದಾನೆ ಅಂತ ಒಂದು ರೂಮಲ್ಲಿ ಓದ್ಕೊಂಡಿರ್ತಾರೆ. ಆದರೆ ರಮೇಶ್ ಅವನಿಗೆ ಜೀಮಾಗೆ ಫೋನ್ ಮಾಡಿ ಗೊತ್ತಾಗುತ್ತೆ, ಈಗ ಎಲ್ಲರೂ ಸಹ ಇಲ್ಲಿಗೆ ಬರ್ತಿದ್ದಾರೆ ಹೊಡೆಯೋದಕ್ಕೆ ನಮ್ಮ 4 ಜನನು ಅಂತ. ಆದರೆ ಅವ್ನು ಹೇಳೋ ಅಷ್ಟೊತ್ತರಲ್ಲೇ ಎಲ್ಲರೂ ಸಹ ಬಂದ್ಬಿಡ್ತಾರೆ. ಇಲ್ಲೇ ಒಂದು ನೋಡಿ ಫ್ರೆಂಡ್ಸ್, ದೊಡ್ಡ ಫೈಟೇ ಶುರುವಾಗುತ್ತೆ. ಫೈಟ್ ಶುರುವಾದಂಥ ಸಂದರ್ಭದಲ್ಲಿ ಯಾರಿಗೂ ಸಹ ಬಿಡದೆ ನಮ್ಮ ಕಥೆಯ ನಾಯಕ 4 ಜನ ಸೇರಿ ಹೊಡಿತಾ ಇರ್ತಾರೆ. ಭೈರವನ ಕಡೆಯವ್ರು ಯಾರನ್ನೂ ಸಹ ಬಿಡದೆ ಎಲ್ಲರನ್ನೂ ಸಹ ಹೊಡಿತಾ ಇರ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಕಥೆಯ ನಾಯಕನಲ್ಲಿ 4 ಜನದಲ್ಲಿ ಇಬ್ಬರನ್ನ ಕಳ್ಕೊಳ್ಳುವಂಥ ಸಂದರ್ಭ ಬರುತ್ತೆ. ಸಂದರ್ಭನೂ ಸಹ ಬಂದು ಇಬ್ಬರು ತೀರೋಗ್ತಾರೆ. ನಂತರ ನಮ್ಮ ಕಥೆಯ ನಾಯಕ ಭೈರವನ ಆಪೋಸಿಟ್ ಆಗುತ್ತೆ. ಆಪೋಸಿಟ್ ಆದಂಥ ಸಂದರ್ಭದಲ್ಲಿ ಭೈರವ ಬೇರೆಯವರೆಲ್ಲರನ್ನೂ ಸಹ ಯಾವ ಥರ ಸಾಯಿಸ್ತಾ ಇದ್ದ, ಅದೇ ಥರ ನಮ್ಮ ಕಥೆಯ ನಾಯಕ ಭೈರವನ ಕಥೆಯನ್ನು ಅಲ್ಲಿಗೆ ಮುಗಿಸ್ತಾನೆ. ಅಲ್ಲಿಗೆ ಮುಗಿಸಿದಂಥ ಸಂದರ್ಭದಲ್ಲಿ ಇದು ಎಲ್ಲರನ್ನೂ ಸಹ ರಮೇಶಂಗೆ ಗೊತ್ತಿರುತ್ತೆ. ಆದರೆ ಅವನ ಕತ್ತಲು ಸಹ ಕತ್ತಿರೋದ್ರಿಂದ ನೋಡಿ ಅವನು ಮುಗಿಸ್ಬಿಡು, ನಾನು ಏನಕ್ಕೂ ಬೇಡ ಅಂದ್ಬಿಟ್ಟು ಬೈತಾನೆ. ಆದರೆ ಅವನನ್ನು ಸಹ ಮುಗಿಸಿ ನಮ್ಮ ಕಥೆಯ ನಾಯಕ ಮತ್ತು ರಮೇಶ್ ಇಬ್ಬರು ಸಹ ಉಳ್ಕೋತಾರೆ. ಇನ್ನೂ ಇಬ್ಬರು ಫ್ರೆಂಡ್ಸು ಕಳ್ಕೊಳ್ಳೋಂಥ ಸಂದರ್ಭ ಬರುತ್ತೆ. ನಮ್ಮ ರಮೇಶ ಒಂದು ಜೀಮಾ ಫೋನಿಗೆ ಮಾಡಿ, ನೀವು ಯಾರಿಗೂ ಸಹ ತೊಂದರೆ ಕೊಡಿ ಅಂದ್ರೆ ಓಡ್ಬೇಡಿ, ಇದೆಲ್ಲನೂ ಸಹ ನನ್ನ ತಲೆ ಮೇಲೆ ಹಾಕೊಂಡು ಜೈಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಈ ಕಡೆ ಭೈರವನ ಕಥೆನೂ ಮುಗೀತು, ಸೋಡಾ ಬಾಬು ಕಥೆನೂ ಮುಗೀತು. ಜೀಮಾ ಒಬ್ಬಳೇ ಉಳ್ಕೋತಾಳೆ, ಅವಳೇ ರಾಜತ್ವನ ಸೃಷ್ಟಿ ಮಾಡ್ತಾಳೆ. ಈ ಕಡೆ ನಮ್ಮ ಕಥೆಯ ನಾಯಕ ಉದಯನ್ ಉಳ್ಕೋತಾನೆ, ಅವನನ್ನು ಹೋಗ್ತಾನೆ. ನಂತರ ಈ ಕಡೆ ಇವನ್ನೆಲ್ಲನೂ ಸಹ ಒಪ್ಕೊಂಡು ಜೈಲಿಗೆ ಹೋಗ್ತಾನೆ. ಆದರೆ ಜೀಮಾ ಅವಳನ್ನು ಸಹ ಬಿಡಿಸ್ಬಿಟ್ಟು ಅವನ ಕಡೆ ಸೆಳೆಯೋದಕ್ಕೆ ಮಾಡ್ತಾರೆ. ಅವನು ತುಂಬಾ ಚೇಂಜ್ ಆಗಿಬಿಡ್ತಾನೆ ರಮೇಶ. ಈ ಕಡೆ ಜೀಮಾ ಕತೆ ಸೇರಿಕೊಂಡು ಮೊದಲು ಯಾವ ಥರ ಇದ್ದ ಆ ಥರನೇ ಮುಂದುವರಿಸ್ತಾನೆ. ಆದರೆ ನಮ್ಮ ಕಥೆಯ ನಾಯಕ ಉದಯನ್ ಕಬಡ್ಡಿ ಕೋಚಾಗಿ ಮುಂದುವರಿತಾನೆ. ಅವನೊಂದು ಕಬಡ್ಡಿಯನ್ನು ಕೋಚ್ ರೀತಿಯಲ್ಲಿ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿತಾನೆ. ಆದರೆ ಈ ಕಥೆಯಲ್ಲಿ ನಮಗೆ ಕೊನೆಯಲ್ಲಿ ಸಿಕ್ಕೋದೇನಪ್ಪ ಅಂತ ಹೇಳಿದ್ರೆ, ಇಬ್ಬರು ಫ್ರೆಂಡ್ಸನ್ನು ಕಳ್ಕೊಂಡು ಈ ಕಡೆ ಉದಯನ್ ಒಳ್ಳೆಯ ರೀತಿಯಲ್ಲಿ ಮುಂದೂಗ್ತಾನೆ, ಆದರೆ ರಮೇಶ ಕೆಟ್ಟ ರೀತಿಯಲ್ಲಿ ಮುಂದೂಗ್ತಾನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಕತೆ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು.